ಪ್ರಿಯ ಭಕ್ತರೇ, ನಮ್ಮ ಜೀವನ ಅನ್ನೋದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ನಾವು ಯಾವ ದಾರಿಯಲ್ಲಿ ಹೋಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗುರಿ ತೀರ್ಮಾನವಾಗುತ್ತೆ. ಇವತ್ತು ಮನುಷ್ಯನು ಹೊರಗಿನ ಸೌಖ್ಯಗಳ ಹಿಂದೆ ಓಡುತ್ತಾನೆ. ಹಣ, ಹುದ್ದೆ, ಹೆಸರು ಇವು ಎಲ್ಲವೂ ಬೇಕು. ಆದರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಬೇಕು. ನಮ್ಮ ಮನಸ್ಸಿಗೆ ಶಾಂತಿ ಇದೆಯಾ? ಶಾಂತಿ ಇಲ್ಲದ ಜೀವನ ಯಾವಷ್ಟು ದೊಡ್ಡದಾದರೂ ಖಾಲಿ ಆಗಿರುತ್ತೆ. ಭಕ್ತರೇ, ಭಕ್ತಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ. ಭಕ್ತಿ ಅಂದ್ರೆ ಮನಸ್ಸಿನ ಸ್ವಚ್ಛತೆ. ಭಕ್ತಿ ಅಂದ್ರೆ ಸತ್ಯ ಮಾತಾಡೋದು. ಭಕ್ತಿ ಅಂದ್ರೆ ಯಾರಿಗೂ ಕೆಡುಕು ಮಾಡದೇ ಇರೋದು. ನಾವು ದೇವರನ್ನು ಹುಡುಕೋಕೆ ಎಲ್ಲೆಲ್ಲೋ ಹೋಗ್ತೀವಿ. ಆದರೆ ದೇವರು ಎಲ್ಲಿದ್ದಾನೆ ಗೊತ್ತಾ? ನಿಮ್ಮ ಹೃದಯದೊಳಗೆ ಇದ್ದಾನೆ. ನಾವು ಒಳ್ಳೆಯ ಕೆಲಸ ಮಾಡಿದಾಗ, ಯಾರಿಗಾದರೂ ಸಹಾಯ ಮಾಡಿದಾಗ ಅಲ್ಲಿ ದೇವರಿದ್ದಾನೆ. ಒಂದು ಸಣ್ಣ ಉದಾಹರಣೆ. ಒಬ್ಬ ಬಡವನಿಗೆ ಊಟ ಕೊಟ್ಟರೆ ಅದು ದೇವರಿಗೆ ಮಾಡಿದ ಪೂಜೆಗಿಂತ ಕಡಿಮೆ ಅಲ್ಲ. ಇವತ್ತು ಜನರು ಹೇಳ್ತಾರೆ, ನನಗೆ ಸಮಯ ಇಲ್ಲ ದೇವರನ್ನು ನೆನಪಿಸಿಕೊಳ್ಳೋಕೆ. ಆದ್ರೆ ದಿನಕ್ಕೆ ಒಂದು ನಿಮಿಷವಾದ್ರೂ ಮನಸ್ಸಿನಿಂದ ದೇವರ ಹೆಸರು ಹೇಳಿದ್ರೆ ಸಾಕು. ಭಕ್ತರೇ, ಸತ್ಯ ಜೀವನದಲ್ಲಿ ತುಂಬಾ ಮುಖ್ಯ. ಸುಳ್ಳು ಹೇಳಿದ್ರೆ ತಾತ್ಕಾಲಿಕ ಲಾಭ ಸಿಗಬಹುದು, ಆದರೆ ಸತ್ಯ ಹೇಳಿದ್ರೆ ಶಾಶ್ವತ ಶಾಂತಿ ಸಿಗುತ್ತೆ. ನಮ್ಮ ಹಿರಿಯರು ಹೇಳಿದ ಮಾತು, ಸತ್ಯವೇ ದೇವರು. ನಾವು ಎಷ್ಟು ದೊಡ್ಡವರಾದರೂ ನಮ್ಮೊಳಗಿನ ಅಹಂಕಾರ ಬಿಟ್ಟರೆ ಮಾತ್ರ ಜೀವನ ಸುಂದರವಾಗುತ್ತೆ. ಇವತ್ತು ನಾವು ಮಾಡಬೇಕಾದ್ದೇನು ಅಂದ್ರೆ, ದಿನವೂ ಒಳ್ಳೆಯ ಚಿಂತನೆ ಮಾಡೋದು, ಯಾರಿಗಾದರೂ ಸಹಾಯ ಮಾಡೋದು, ದೇವರನ್ನು ಮನಸ್ಸಿನಿಂದ ನೆನಪಿಸಿಕೊಳ್ಳೋದು. ಇದನ್ನೇ ಮಾಡಿದ್ರೆ ನಮ್ಮ ಜೀವನ ಸ್ವತಃ ಸುಖವಾಗುತ್ತೆ. ಕೊನೆಯಾಗಿ ಒಂದು ಮಾತು, ಭಕ್ತಿ ಇದ್ದಲ್ಲಿ ಭಯ ಇರಲ್ಲ, ಸತ್ಯ ಇದ್ದಲ್ಲಿ ಸೋಲು ಇರಲ್ಲ. ಸಮಾಪ್ತಿ. ಎಲ್ಲರಿಗೂ ನನ್ನ ಆಶೀರ್ವಾದಗಳು ಇರಲಿ. ಧರ್ಮದ ಮಾರ್ಗದಲ್ಲಿ ನಡೆದು ಸುಖ ಶಾಂತಿಯ ಜೀವನ ನಡೆಸಿ.